ರಾಮನಷ್ಟು ಮಹಾನ್ ಮಾದರಿ ಮತ್ತೊಬ್ಬರು ಸಿಗಲಾರರು. ಜೀವನದಲ್ಲಿ ಕಷ್ಟಗಳು ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಶ್ರೀರಾಮ ಸಾಕ್ಷಿ. ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಯುತ್ತಿದ್ದು, ಇನ್ನೇನು ಸಿಂಹಾಸನವನ್ನು ಏರಬೇಕು, ಅಷ್ಟರೊಳಗೆ ಅದು ನಿಲ್ಲುತ್ತದೆ. ರಾಮನು ರಾಜ್ಯವನ್ನು ವಹಿಸಿಕೊಂಡು ರಾಜನಾಗಲು ಬಯಸುವಷ್ಟರಲ್ಲೇ ಕಾಡಿಗೆ ಹೋಗಿ ತಪಸ್ವಿಯಂತೆ ಬದುಕಬೇಕಾಗ್ತದೆ. ಅದು 14 ವರ್ಷ. ಆ ವಿಷಮಯ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ನಮ್ಮ ಜೀವನದಲ್ಲೂ ಅನೇಕ ಕಷ್ಟಗಳು ಎದುರಾಗುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಅಲ್ಲವೇ? ನಾವು ವಿಚಲಿತರಾಗುತ್ತೇವೆ. ಆದರೆ ರಾಮನು ರಾಜ್ಯವನ್ನು ಕಳೆದುಕೊಂಡಾಗಲೂ ವಿಚಲಿತನಾಗಲಿಲ್ಲ, ಭಯಪಡಲಿಲ್ಲ. ಕಾಡಿನಲ್ಲಿ ವಾಸಿಸುವ ಕಷ್ಟದ ದಿನಗಳಲ್ಲಿಯೂ ಅವನು ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ರಾಮನು ಶಾಂತಿಯನ್ನು ಕಳೆದುಕೊಳ್ಳಲಿಲ್ಲ. ಇದರಿಂದಲೇ ರಾಮನ ವ್ಯಕ್ತಿತ್ವ ನಮಗೆ ಬೆಳಕಾಗಬೇಕು. ತೊಂದರೆಗಳು ಉಂಟಾದಾಗ ನಾವು ತೊಂದರೆಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಬೇಕು. ನಾವು ಭಯದಿಂದ ಸುಂದರ ಜೀವನ ಕಳೆದುಕೊಳ್ಳಬಾರದು. ನಾವು ಶಾಂತಿ ಮತ್ತು ನಮ್ಮ ಕರ್ತವ್ಯವನ್ನು ಮರೆಯಬಾರದು. ರಾಮನ ವ್ಯಕ್ತಿತ್ವವನ್ನು ನಮಗೆ ಭಕ್ತಿ ಜೊತೆಗೆ ಜೀವನ ಪಾಠ ಕಲಿಸುತ್ತದೆ. ನಮ್ಮ ಬದುಕಿಗೆ ರಾಮನು ಸಾವಿರಾರು ವರ್ಷಗಳಿಂದ ಅವರು ಮಾದರಿಯಾಗಿದ್ದಾರೆ. ಹಿಂದೂಗಳ ಹೃದಯದಲ್ಲಿ ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದಾರೆ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ, ಎಲ್ಲರಿಗೂ ಆದರ್ಶವಾದ ವ್ಯಕ್ತಿತ್ವ, ಅಂದರೆ ಪರಿಪೂರ್ಣ ವ್ಯಕ್ತಿಯಾಗಿ. ಭಗವಾನ್ ರಾಮನು ಯುಗದ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಭೂಮಿಯ ಮೇಲೆ ಜನ್ಮ ತಾಳಿದನೆಂದು ಹೇಳಲಾಗಿದೆ. ಸನಾತನ ಧರ್ಮ ರಕ್ಷಕ ವಿಷ್ಣುವಿನ ಆದರ್ಶ ಅವತಾರವಾದ ಶ್ರೀರಾಮ ಇಂದಿಗೂ ಹಿಂದೂ ದೇವರುಗಳಲ್ಲಿ ಜನಪ್ರಿಯವಾಗಿದ್ದಾನೆ. ರಾಮಾಯಣವು ಕವಿ ವಾಲ್ಮೀಕಿಯಿಂದ ರಚಿಸಲ್ಪಟ್ಟ ಒಂದು ಶ್ರೇಷ್ಠ ಹಿಂದೂ ಮಹಾಕಾವ್ಯವಾಗಿದೆ. ರಾಮನು ಹಿಂದೂ ದೇವಾಲಯದ ಜನಪ್ರಿಯತೆಯನ್ನು ಹೆಚ್ಚಿಸಿದನು. ಇಂದಿಗೂ ಹಿಂದೂಗಳ ವಿವಿಧ ಭಕ್ತಿಯ ಗುಂಪುಗಳಾಗಿ ರಾಮನಿಂದ ಹೊರಹೊಮ್ಮಲು ಕಾರಣವಾಗಿದೆ. ಭಗವಾನ್ ರಾಮನು ಹೆಸರಿಗೆ ತಕ್ಕಂತೆ ಅದ್ಭುತವಾದ ಆಕರ್ಷಕ ಸೌಂದರ್ಯ ಗುಣ ನಡವಳಿಕೆಯನ್ನು ಹೊಂದಿದ್ದನು. ರಾಮನಲ್ಲಿ ದಯೆ ಮತ್ತು ಪ್ರೀತಿ ಮಾತ್ರ ಅಲ್ಲದೆ ಉದಾರ ಮತ್ತು ಸಹಾನುಭೂತಿಯುಳ್ಳವನಾಗಿದ್ದನು. ರಾಮನು ತನ್ನ ಇಡೀ ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳಲಿಲ್ಲ. ಯಾವಾಗಲೂ ವಿದ್ವಾಂಸರು ಮತ್ತು ಶಿಕ್ಷಕರಿಗೆ ಗೌರವವನ್ನು ನೀಡುತ್ತಿದ್ದನು. ರಾಜನ ಮಗನಿಗೆ ಹೊಂದುವ ಎಲ್ಲ ಗುಣಗಳನ್ನು ಹೊಂದಿದ್ದ. ಅಹಂಕಾರ ಇರಲಿಲ್ಲ. ಜನರ ಹೃದಯದಲ್ಲಿ ಇಂದಿಗೂ ಶಾಶ್ವತ. ಶ್ರೀರಾಮನ ಜೀವನವು ಧರ್ಮನಿಷ್ಠ, ಅದ್ಭುತವಾದ ನಿರ್ಮಲ ಚಾರಿತ್ರ್ಯ, ಅನುಪಮ ಸರಳತೆ, ಪ್ರಶಂಸನೀಯ ಸಂತೃಪ್ತಿ, ಪ್ರಶಂಸನೀಯ ಸ್ವಯಂ ತ್ಯಾಗ ಮತ್ತು ಗಮನಾರ್ಹವಾದ ಪರಿತ್ಯಾಗದ ಜೀವನವಾಗಿತ್ತು. ಜಗತ್ತಿನಲ್ಲಿ ಕ್ರೂರ ಉದ್ದೇಶ, ಅಪ್ರಾಮಾಣಿಕತೆ, ಹಿಂಸೆ ಮಾಡುವ ಜನರಿಗೆ ಸದಾಚಾರವನ್ನು ನೆನಪಿಸಲು ರಾಮನು ಭೂಮಿಗೆ ಬಂದಿದ್ದು ಎನ್ನಲಾಗಿದೆ. ಕಷ್ಟಗಳು ಎದುರಾದಾಗ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ರಾಮನೇ ಆದರ್ಶ. ಅವನ ವ್ಯಕ್ತಿತ್ವ ನೋಡಿ ಕಲಿತರೆ ಎಂತಹ ಕಷ್ಟಗಳಿದ್ದರೂ ಪಾರಾಗಬಹುದು. ರಾಮನೆಂದರೆ ನಂಬಿಕೆ, ಪ್ರೀತಿ, ಗೌರವ. ಪ್ರತಿ ಹಿಂದೂಗಳ ಮನಸ್ಸಿನಲ್ಲಿ ಶ್ರೀರಾಮನಿದ್ದಾನೆ. ರಾವಣ ಮಹಾನ್ ಶಿವ ಭಕ್ತ. ರಾಮನ ಎದುರು ಪ್ರಾಣ ಬಿಡುವಾಗ ಶಿವ ರಕ್ಷಿಸಲಿಲ್ಲ. ಕರ್ಣನಂತ ದಾನ ಶೂರ ಇನ್ನೊಬ್ಬರಿಲ್ಲ. ಆದರೂ ಕೃಷ್ಣ ಬದುಕಲು ಬಿಡಲಿಲ್ಲ. ಅಧರ್ಮ ಹಾದಿಯಲ್ಲಿ ಹೊರಟವರು ಎಂತಹ ಭಕ್ತರಿರಲಿ, ಎಷ್ಟೇ ಒಳ್ಳೆಯವರಾಗಿರಲಿ, ಭಗವಂತ ಶಿಕ್ಷಿಸದೆ ಬಿಡುವುದಿಲ್ಲ. ಶ್ರೀರಾಮ ದೇವರ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ಶ್ರೀರಾಮನಂತೆ ಬದುಕೋಣ.
ವಿಡಿಯೋ ನೋಡಿದ ನೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಜೈ ಶ್ರೀರಾಮ್.